ಹಾಗಾಯಿನಮ್ಮ ಸಂದರ್ಭ ಬಂಧುಗಳಿಲ್ಲ ಜಯ ನನ್ನ ಹೆಸರು ಕಲಾ ಊರು ದಾವಣಗೆರೆ. ಇಡೀ ಜೈನ ಸಮಾಜವೇ ಹೆಮ್ಮೆ ಪಡುವಂತಹ ಹಾಗೂ ಹೆಣ್ಣು ಕುಲವೇ ಹೆಮ್ಮೆ ಪಡುವಂತಹ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚೆನ್ನಭೈರಾದೇವಿ. ಬಂಧುಗಳ ಹೆಣ್ಣಿಗೆ ಒಂದು ಮಾತಿದೆ, ಎತ್ರ ನಾರ್ಯಂತು ಪೂಜಂತೆ ತತ್ರ ರಭಂತೆ ದೇವತಾ. ಎಲ್ಲಿ ದೇವತೆ ಸ್ತ್ರೀಯರನ್ನು ಪೂಜಿಸುತ್ತಾರೆ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ನೀಡಿರುವ ಉನ್ನತ ಸ್ಥಾನ, ಗೌರವ ಮತ್ತು ಶಕ್ತಿಯ ಸಂಕೇತವಾಗಿದೆ. ನಾನು ಚೆನ್ನಭೈರಾದೇವಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹಾಡಲು ಬಯಸುತ್ತೇನೆ. 16ನೇ ಶತಮಾನದಲ್ಲಿ ಕರ್ನಾಟಕ ಕರಾವಳಿ ಭಾಗದ ಗೇರುಸೊಪ್ಪೆಯ ಪ್ರಾಂತ್ಯವನ್ನು ಆಳುತ್ತಿದ್ದ ಸಾಳವ ವಂಶದ ಅಪ್ರತಿಮ ವೀರ ಮಹಿಳೆ ಇವಳು 54 ವರ್ಷಗಳ ಕಾಲ ಸುದೀರ್ಘ ರಾಜ್ಯಭಾರ ಮಾಡಿ ಗೇರು ಹೊನ್ನಾವರ ಬಂದರುಗಳ ಮೂಲಕ ಮೆಣಸು ರಫ್ತು ಮಾಡುತ್ತಿದ್ದರಿಂದ ದ ಕ್ವೀನ್ ಆಫ್ ಪೆಪ್ಪರ್, ಕಾಳು ಮೆಣಸಿನ ರಾಣಿ ಎಂದೇ ಹೆಸರು ಪಡೆದಿದ್ದಳು. ಇವಳು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷ್ಣದೇವರಾಯನ ಸೊಸೆ. ಇವಳಿಗೆ ಮಹಾಮಂಡಲೇಶ್ವರ ಎಂಬ ಬಿರುದು ಇತ್ತು. ಇವಳ ಜಾಣ್ಮೆಯನ್ನು ಕಂಡು ವಿಜಯನಗರದ ಅರಸರು ಇವಳ ಮೈತ್ರಿ ಸಹಾಯವನ್ನು ಬಯಸಿದ್ದರು. ಚೆನ್ನಭೈರಾದೇವಿಯು ಸಾಳವ ವಂಶದ ಒಬ್ಬ ರಾಣಿ. 16ನೇ ಶತಮಾನದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ 16ನೇ ವಯಸ್ಸಿನಲ್ಲಿ ಕುದುರೆ ಸವಾರಿ, ಕತ್ತಿ ವರೆಸೆಯ ಪ್ರಾವೀಣ್ಯತೆಯನ್ನು ಹೊಂದಿದ್ದ ಈಕೆ 54 ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದಳು. ಈಗಿನ ಭಟ್ಕಳ ತಾಲೂಕಿನಲ್ಲಿರುವ ಹೊನ್ನಾವರ ಹಾಡುವಳ್ಳಿ ಗೇರುಸೊಪ್ಪೆಯ ಪ್ರಾಂತ್ಯವನ್ನು ಆಳುತ್ತಿದ್ದ ಈಕೆಯನ್ನು ಗೇರುಸೊಪ್ಪೆಯ ರಾಣಿ ಎಂದು ಕರೆಯುತ್ತಿದ್ದರು. ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದ್ದ ಕಾಳುಮೆಣಸನ್ನು ಯುರೋಪ್ ಮತ್ತು ಅರಬ್ ದೇಶಗಳಿಗೆ ರಫ್ತು ಮಾಡುತ್ತಿದ್ದ ಕಾರಣ ಈಕೆಯನ್ನು ಕಾಳುಮೆಣಸಿನ ರಾಣಿ, ಕರಿಮೆಣಸಿನ ರಾಣಿ ಎಂದು ಕರೆಯಲಾಗಿತ್ತು. ಪೋರ್ಚುಗೀಸರು, ಕೆಳದಿ ಅರಸರು, ಬಿಜಾಪುರ ಸುಲ್ತಾನ್ ನಡುವಿನ ಯುದ್ಧಗಳನ್ನು ಗೆದ್ದು 1552ರಿಂದ ತನ್ನ ಜಾಣ್ಮೆ ಸಾಹಸದಿಂದ 1552ರಿಂದ 1606ರವರೆಗೆ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಳು. ಗೇರುಸೊಪ್ಪೆಯ ನಾವಿಗರು, ಕಾರ್ಮಿಗಳು ಇವಳನ್ನು ಔವರಸಿ ಪೂಜಿಸುವ ರಾಣಿ ಎಂದು ಕರೆಯುತ್ತಿದ್ದರು. ಪೋರ್ಚುಗೀಸರು ತಮ್ಮ ಭಾಷೆಯಲ್ಲಿ ಇವಳಿಗೆ ದರೇನಾ ಪೇಮೆಂಟ ಎಂದು ಹೆಸರು ಕೊಟ್ಟಿದ್ದರು. ಇವಳಿಗೆ ಹಲವು ಬಿರುದುಗಳಿದ್ದವು. ಕಾಳುಮೆಣಸಿನ ರಾಣಿ, ಕರಿಮೆಣಸಿನ ರಾಣಿ, ಚೆನ್ನಭೈರಾದೇವಿ, ಗೇರುಸೊಪ್ಪೆಯ ರಾಣಿ, ಔವೆರಸಿ, ನೆಗೆರೇರ ರಾಣಿ, ಮಹಾಮಂಡಲೇಶ್ವರ ಎಂಬ ಇನ್ನು ಅನೇಕ ಮುಂತಾದ ಬಿರುದುಗಳಿದ್ದವು. ಇವಳು ಕರಾವಳಿ ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಸಾಂಬಾರು ಪದಾರ್ಥಗಳಾದ ದಾಲ್ಚಿನ್ನಿ, ಚಕ್ಕೆ, ಲವಂಗ, ಯಾಲಕ್ಕಿ, ಜಾಜಿಕಾಯಿ, ಶುಂಠಿ ಮತ್ತು ಶ್ರೀಗಂಧವನ್ನು ಯುರೋಪ್ ಮತ್ತು ಇನ್ನು ಮುಂತಾದ ಅನೇಕ ದೇಶಗಳಿಗೆ ಅಡಗಿನಲ್ಲಿ ರಫ್ತು ಮಾಡುತ್ತಿದ್ದರಿಂದ ಈಕೆಗೆ ಕಾಳು ಮೆಣಸಿನ ರಾಣಿ ಎಂದೇ ಕರೆಯಲಾಗಿತ್ತು. 1552ರಿಂದ 1670ರವರೆಗೆ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಜಯವನ್ನು ಗಳಿಸಿದ್ದಳು. ಪೋರ್ಚುಗೀಸರಂತಹ ಶತ್ರು ರಾಜ್ಯಗಳನ್ನು ಶರಣಾಗುವಂತೆ ಮಾಡಿ ತನ್ನ ಧೈರ್ಯ ಸಾಹಸ ಎಷ್ಟಿತ್ತೆಂಬುದನ್ನು ತೋರಿಸಿಕೊಟ್ಟಳು. 1552ರಿಂದ 1600ರವರೆಗೆ 54 ವರ್ಷಗಳ ಕಾಲ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಹೆಚ್ಚು ಕಾಲ ರಾಜ್ಯ ಮಾಡಿದ ರಾಣಿ ಎಂದು ಪರಿಗಣಿಸಲಾಗಿದೆ. ಇವಳ ರಾಜ್ಯವು ದಕ್ಷಿಣ ಗೋವಾ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅಂಕೋಲಾ, ಬೈಂದೂರು, ಮಿರ್ಜಾನು, ಬೈಂದೂರು ಮುಂತಾದ ಅನೇಕ ಪ್ರದೇಶಗಳನ್ನು ಒಳಗೊಂಡಿತ್ತು. ಇನ್ನು ಮುಂತಾದ ಅನೇಕ ಪ್ರದೇಶಗಳು ಈಕೆಯ ಆಳ್ವಿಕೆಯಲ್ಲಿ ಅಧೀನದಲ್ಲಿದ್ದವು. ಶಬ್ದಾನುಶಾಸನ ವ್ಯಾಕರಣವೆಂಬ ಗ್ರಂಥಕಾರರು ಸ್ವಾದಿ ದಿಗಂಬರ ಜೈನ ಮಠದ ಯತಿ ಅಭಿನವ ಭಟ್ಟ ಕಲಂಕರು ಈಕೆಯ ಆಶ್ರಯದಲ್ಲಿದ್ದರು. 1571ರಲ್ಲಿ ಸಂಯುಕ್ತ ಸೇನೆಯ ನಾಯಕತ್ವವನ್ನು ಇವಳೇ ವಹಿಸಿದ್ದಳು. ಬಿಜಾಪುರದ ಸುಲ್ತಾನರು, ಗುಜರಾತಿನ ಸುಲ್ತಾನರು, ಬಿಜಾಪುರದ ಆದಿಲ್ ಶಾಹಿಗಳು, ಕೇರಳದ ಜಾಮೋರಿನ್ ದೊರೆಗಳು ಇವಳ ಸೇನೆಯಲ್ಲಿದ್ದರು.
ಇವಳು 1552ರಲ್ಲಿ ಕಾರ್ಕಳದ ಚತುರ್ಮುಖ ಬಸಿದಿಯನ್ನು ಮತ್ತು ಗೇರುಸೊಪ್ಪೆಯಲ್ಲಿ ಸುಂದರ ಬಸಿದಿಯನ್ನು ಕಟ್ಟಿಸಿ ಶಾಂತಿನಾಥ ಪ್ರತಿಮೆಯನ್ನು ಸ್ಥಾಪಿಸಿದಳು. ಕೊನೆಯಲ್ಲಿ ದೇಹತ್ಯಾಗ ಮಾಡಿ ಸಮಾಧಿ ಮರಣವನ್ನು ಹೊಂದಿದಳು. ಎಲ್ಲರಿಗೂ ಜೈ ಜಿನೇಂದ್ರ. ಧನ್ಯವಾದಗಳು.